ಎರಡೂ ಸ್ನೇಹಿತರು. ಆದರೆ ಒಬ್ಬ ಸ್ನೇಹಿತನನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ. ಇನ್ನೊಬ್ಬ ಕಳೆದುಕೊಂಡ ಸ್ನೇಹಿತನನ್ನು ಹುಡುಕಿಕೊಂಡು ಆತನ ಸಮಾಧಿ ಬಳಿಗೆ ಬಂದ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದ ಬೆಳ್ತಂಗಡಿಯ ಕಾವಲ್ಕಟ್ಟೆಯ ಯುವಕ ಅಫ್ಜಲ್ ಅಪಘಾತದಿಂದಾಗಿ ಇಹಲೋಕ ತ್ಯಜಿಸುತ್ತಾರೆ. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಅಫ್ಜಲ್ನ ವಿದಾಯ ಆ ಕುಟುಂಬವನ್ನು ಕಣ್ಣೀರಿನಲ್ಲಿ ಮುಳುಗಿಸಿವೆ. ಒಡ ಹುಟ್ಟಿದ ಸಹೋದರನಂತೆ ಪ್ರೀತಿ ಪಾತ್ರನಾಗಿದ್ದ ಅಫ್ಜಲ್ ಸಾವಿನಿಂದ ಸ್ನೇಹಿತರು ಜರ್ಜರಿತಕ್ಕೊಳಗಾಗಿದ್ದಾರೆ. ಅಫ್ಜಲ್ನ ಸ್ನೇಹಿತರಾಗಿದ್ದ ರಘುರಾಮ್ರಿಗೆ ಕಳೆದುಕೊಂಡ ಸ್ನೇಹಿತರನ್ನು ಬಿಟ್ಟಿರಲು ಸಾಧ್ಯವಾಗಿಲ್ಲ. ಅದು ತಡೆಯಲಾಗದ ನೋವಾಗಿತ್ತು, ಬಿಟ್ಟಿರಲಾಗದ ಅನುಬಂಧವಾಗಿತ್ತು. ಸ್ನೇಹಿತನನ್ನು ಹುಡುಕಿ ಬೆಂಗಳೂರಿನಿಂದ ಮಂಗಳೂರಿಗೆ ಪ್ರಯಾಣ ಹೊರಟ ರಘುರಾಮ್ ಕಾವಲ್ಕಟ್ಟೆಯಲ್ಲಿ ಸಮಾಧಿಯಾಗಿರುವ ಅಫ್ಜಲ್ರ ಸಮಾಧಿ ಬಳಿಗೆ ತಲುಪುತ್ತಾರೆ. ನಿನ್ನೆ ಜೊತೆಯಾಗಿ ಮಲಗುತ್ತಿದ್ದ ಸ್ನೇಹಿತ ಇಂದು 6 ಅಡಿ ಮಣ್ಣಿನಲ್ಲಿ ಒಬ್ಬಂಟಿಯಾಗಿ ಮಲಗುತ್ತಿದ್ದಾನೆ. ಆ ದುಃಖ ತಡೆಯಲಾಗಲಿಲ್ಲ, ನೋವನ್ನು ಹಿಡಿದಿಟ್ಟು ಕೊಲ್ಲಲಾಗಲಿಲ್ಲ. ರಘುರಾಮ್ ಸಮಾಧಿ ಮುಂದೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಾರೆ. ನೋಡಿ, ಎಂತಹ ಅನ್ಯೋನ್ಯ ಸ್ನೇಹವಾಗಿತ್ತು. ಆದರೆ ಇದೇ ಮಂಗಳೂರಿನಲ್ಲಿ ದೀಪಕ್ ಎನ್ನುವ ಕ್ರೂರಿ ಅನ್ನ ಹಾಕಿದ್ದ, ರಕ್ತ ನೀಡಿದ ಸ್ನೇಹಿತ ಅಬ್ದುಲ್ ರಹಮಾನ್ರನ್ನೇ ದ್ವೇಷದ ಮಾತಿಗೆ ಮರುಳಾಗಿ ಹತ್ಯೆ ಮಾಡಿದ. ಸ್ನೇಹಿತನೆಂದರೆ ದೀಪಕ್ ಅಲ್ಲ, ಬದಲಾಗಿ ರಘುರಾಮ್. ದೀಪಕ್ನಂತಹ 100 ಸ್ನೇಹಿತರು ನಮಗೆ ಬೇಡವೇ ಬೇಡ. ರಘುರಾಮ್ರಂತಹ ಒಬ್ಬ ಸ್ನೇಹಿತನಿದ್ದರೆ ಸಾಕು ಎನ್ನುವಂತಹ ಸ್ಪಷ್ಟ ಸಂದೇಶ ಈ ಸಮಾಜಕ್ಕೆ ಸಿಕ್ಕಿದೆ.